ಆಕಾಶವಾಣಿ. ಕಲಿಯೋಣ ನಲಿವಿನಲಿ, ನಲಿಯೋಣ ಕಲಿಕೆಯಲಿ. ಕಲಿಯುತ್ತಾ ನಲಿಯೋಣ ಸರಣಿ ಕಾರ್ಯಕ್ರಮ. 3ನೇ ತರಗತಿಯ ಇಂಗ್ಲಿಷ್ ಪಾಠ ಪಾರ್ಟ್ಸ್ ಆಫ್ ದ ಬಾಡಿ ಆ್ಯಂಡ್ ದೇರ್ ವರ್ಕ್. ರಚನೆ ಬೆಂಗಳೂರಿನ ಚಂದ್ರಪ್ಪ ಸರ್ಕಲ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಲಕ್ಷ್ಮೀ ಕೆ ಶಾಸ್ತ್ರಿ. ಪ್ರಾಯೋಜಕರು DSERT. Hello everyone. Hi kids. Today I am going to teach you parts of the body and their work. Our body is made up of different parts. All these parts are important for healthy living. So, let us learn them. Nose, mouth, ear, head and eye. Parts of my body, parts of my body. इसी बीच अगली गेंद बार पैड पर लगी, जोरदार अपील और इसी के साथ एक और विकेट गिर गया है. अक्षर पटेल को मिलने वाली तीसरी सफलता. बेन स्टोक्स आउट हो गए 6 रनों पर. आधी टीम पवेलियन में. छठे विकेट का पतन जो है वो ಚಿಂಟು, ಸೋನು, ವಜ್ರ ಎಲ್ಲಿದ್ದೀರಿ? ಬೆಳಗಿಂದ ಟಿವಿ ನೋಡೋದೇ ಆಯ್ತು. ಆಫ್ ಮಾಡಿ ಸಾಕು. ಇರೋ ಅವ್ವ, ಟಿವಿಲಿ ಕ್ರಿಕೆಟ್ ಬರ್ತಾರೆ, ಮಿಸ್ ಆಗೋಗುತ್ತೆ. 5 minutes please. 5 ನಿಮಿಷ ಮಾತ್ರ ಕೊಡ್ತೀನಿ, ನೋಡ್ಬಿಟ್ಟು ಆಫ್ ಮಾಡ್ಬಿಡ್ಬೇಕು, ಸರಿನಾ? ಸರಿ. जो सत्र है वो पूरी तरीके से भारत के नाम रहा है. 15 मिनट का छोटा सा ब्रेक है. ಅವ್ವ TV ಆಫ್ ಮಾಡಿದ್ವಿ. ಟಿವಿ ಆಫ್ ಮಾಡಿದ್ರಾ? ಸರಿ ಸರಿ, ಬನ್ನಿ ಬನ್ನಿ, ನಾನು ಬಜ್ಜಿ ಮಾಡ್ತಾ ಇದ್ದೀನಿ. ಬಜ್ಜಿನಾ? ಐ ಲವ್ ಇಟ್. ಹಾ ಚಿಲ್ಡ್ರನ್, ವಾಶ್ ಯುವರ್ ಹ್ಯಾಂಡ್ಸ್ ಅಂಡ್ ಕಮ್. ತೊಳ್ಕೊಂಡ್ವಿ ನೋಡವ್ವ. ಎಲ್ಲರೂ ಕಾಲ್ ತೊಳ್ಕೊಂಡ್ಬಂದ್ವಿ. ನಾನು ಹೇಳಿದ್ದು ಹ್ಯಾಂಡ್ಸ್ ವಾಶ್ ಮಾಡ್ಕೊಂಡು ಬನ್ನಿ ಅಂತ. ಹ್ಯಾಂಡ್ಸ್ ಅಂದರೆ ಕೈಗಳು. ಹೋಗಿ ಎಲ್ಲರೂ ಹ್ಯಾಂಡ್ಸ್ ವಾಶ್ ಮಾಡ್ಕೊಂಡು ಬನ್ನಿ. ಆಯ್ತು ಅವ್ವ. ಹಾಂ, ಮಕ್ಕಳಿಗೆ ಬಾಡಿ ಪಾರ್ಟ್ಸ್ ಗೊತ್ತಿಲ್ಲ ಅನ್ಸುತ್ತೆ. ಇವತ್ತು ಅದನ್ನೇ ಕಲಿಸ್ಬೇಕು. ಹಾಂ ಮಕ್ಕಳೇ, ಬಂದ್ರಲ್ವಾ? ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಈಗ ಬಾಡಿ ಪಾರ್ಟ್ಸ್ ಬಗ್ಗೆ ಹೇಳ್ಕೊಡ್ತೀನಿ, ಕಲ್ತ್ಕೋತೀರಾ? ನೀವೆಲ್ಲ ಈಗ ನಾನು ಹೇಳ್ದಾಗ ಮಾಡಬೇಕು. ಎಲ್ಲರೂ ತಲೆ ಮೇಲೆ ಕೈ ಇಟ್ಕೊಳ್ಳಿ. ಮಕ್ಕಳೇ, ನೀವು ಅಷ್ಟೇ, ಎಲ್ಲರೂ ತಲೆ ಮೇಲೆ ಕೈ ಇಟ್ಕೊಂಡಿದ್ದೀರಾ? ಈಗ ಹೇಳಿ, ದಿಸ್ ಈಸ್ ಮೈ ಹೆಡ್. This is my head. ಅವ್ವ ಅವ್ವ ನೋಡು, ವಜ್ರ ನನ್ನ ತಲೆ ಮೇಲೆ ಕೈ ಇಟ್ಕೊಂಡು ದಿಸ್ ಇಸ್ ಮೈ ಹೆಡ್ ಅಂತ ಹೇಳ್ತಿದ್ದಾನೆ. ಹೇ ವಜ್ರ, ನಿನ್ನ ತಲೆ ಮೇಲೆ ಕೈ ಇಟ್ಕೊಂಡು ಹೇಳಬೇಕಪ್ಪ. ದಿಸ್ ಈಸ್ ಮೈ ಹೆಡ್. ಈಗ ಹೇಳು, ದಿಸ್ ಇಸ್ ಮೈ ಹೆಡ್. ಈಗೆಲ್ಲರೂ ನಿಮ್ಮ ಕೂದಲು ಮುಟ್ಕೊಂಡು ಹೇಳಿ, ದಿಸ್ ಈಸ್ ಮೈ ಹೇರ್. ದಿಸ್ ಇಸ್ ಮೈ ಹೇರ್. ಹೇರ್ ಅಂದ್ರೆ ಕೂದ್ಲಲ್ವಾ ಅವ್ವ? ಕರೆಕ್ಟ್, ಹೇರ್ ಅಂದರೆ ಕೂದಲು. ಈಗ ನೀವು ನಿಮ್ಮ ಕೈಗಳನ್ನ ಭುಜಗಳ ಮೇಲೆ ಇಟ್ಕೊಂಡು ಹೇಳಿ, ದೀಸ್ ಆರ್ ಮೈ ಶೋಲ್ಡರ್ಸ್. These are my shoulders. ಹಾಂ, ಶೋಲ್ಡರ್ಸ್ ಅಂದರೆ ಭುಜ. ಶೋಲ್ಡರ್ಸ್ ಅಂದ್ರೆ ಭುಜ. ಕರೆಕ್ಟ್. ಈಗ ನೀವು ನಿಮ್ಮ ತೋಳನ್ನ ಮೇಲೆತ್ತಿ ಈಗ ಹೇಳಿ, ದೀಸ್ ಆರ್ ಮೈ ಆರ್ಮ್ಸ್. These are my arms. ಏನು ಶ್ರೀಯಾ, ಆರ್ಮ್ಸ್ ಅಂದರೆ? ತೋಳು. ಕರೆಕ್ಟ್. ಈಗ ಆರ್ಮ್ಸ್ನ ಕೆಳಗಿಳಿಸ್ಬಿಡಿ. ಹಾಂ, ಈಗ ಕೈಗಳನ್ನ ತೋರಿಸ್ತಾ ಹೇಳಿ, ದೀಸ್ ಆರ್ ಮೈ ಹ್ಯಾಂಡ್ಸ್. These are my hands. ಕರೆಕ್ಟ್. ವಜ್ರ, ಹ್ಯಾಂಡ್ಸ್ ಅಂದರೆ ಏನು? ಕೈಗಳು. ಕರೆಕ್ಟ್. ಈಗ ನೀವು ಬೆರಳುಗಳನ್ನೆಲ್ಲ ಆಡಿಸ್ತಾ ಹೇಳಿ, ದೀಸ್ ಆರ್ ಮೈ ಫಿಂಗರ್ಸ್. These are my fingers. ಕರೆಕ್ಟ್. ಹೌ ಮೆನಿ ಫಿಂಗರ್ಸ್ ಡು ಯು ಹ್ಯಾವ್? 10. ಕರೆಕ್ಟ್. ಈಗ ಎಲ್ಲರೂ ಒಮ್ಮೆ ಕಣ್ಣುಗಳನ್ನು ಮುಚ್ಚಿ ತೆಗಿರಿ. ಹಾಂ, ಕಣ್ಣುಗಳು ಅಂದರೆ ಇಂಗ್ಲೀಷಲ್ಲಿ ಐಸ್ ಅಂತೀವಿ. ಐಸ್. ಐಸ್ ಅಂದರೆ ತಿನ್ನೋ ಐಸ್ ಅಲ್ಲ, ಕಣ್ಣನ್ನ ಐ ಅಂತ ಹೇಳ್ತೀವಿ, ಕಣ್ಣುಗಳಿಗೆ ಐಸ್ ಅಂತ ಹೇಳ್ತೀವಿ. ಎಲ್ಲರೂ ಕಣ್ಣು ಮುಟ್ಕೊಂಡು ಹೇಳಿ, ದೀಸ್ ಆರ್ ಮೈ ಐಸ್, ಐ ಸಿ ವಿತ್ ಮೈ ಐಸ್. These are my eyes. I see with my eyes. ಕರೆಕ್ಟ್. ಈಗ ನೀವೆಲ್ಲರೂ ಮೂಗಿನ ಮೇಲೆ ಬೆಟ್ಟಿಟ್ಕೊಳ್ಳಿ. ಈಗ ಹೇಳಿ, ದಿಸ್ ಈಸ್ ಮೈ ನೋಸ್. This is my nose. ರಿಪೀಟ್ ಇಟ್. This is my nose. ದಿಸ್ ಈಸ್ ಮೈ ನೋಸ್, ಐ ಸ್ಮೆಲ್ ವಿತ್ ಮೈ ನೋಸ್. This is my nose. I smell with my nose. ಗುಡ್. ಈಗ ಕಿವಿಗಳನ್ನು ಹಿಡ್ಕೊಳ್ಳಿ. ದೀಸ್ ಆರ್ ಮೈ ಇಯರ್ಸ್.
These are my ears. I hear with my ears. I hear with my ears. Repeat. These are my ears. I hear with my ears. These are my ears. I hear with my ears. ಕರೆಕ್ಟ್. ಈಗ ನೀವು ತುಟಿ ತೋರಿಸ್ತಾ ಹೇಳಿ. ದೀಸ್ ಆರ್ ಮೈ ಲಿಪ್ಸ್. These are my lips. ಅವ ಅದೇ ಲಿಪ್ಸ್ಟಿಕ್ ಹಾಕ್ಕೊಳ್ತೀವಲ್ವಾ? ಹಾಂ ಕರೆಕ್ಟ್. ಹೌದು. ಈಗ ನೀವು ಬಾಯಿ ತೋರಿಸ್ಕೊಂಡು ಹೇಳಿ. ದಿಸ್ ಈಸ್ ಮೈ ಮೌತ್. This is my mouth. ಐ ಈಟ್ ವಿತ್ ಮೈ ಮೌತ್. I eat with my mouth. ದಿಸ್ ಈಸ್ ಮೈ ಮೌತ್. ಐ ಈಟ್ ವಿತ್ ಮೈ ಮೌತ್. This is my mouth. I eat with my mouth. ಹಾಂ ಇವಾಗೆಲ್ಲರೂ ನಾಲ್ಗೆ ತೋರಿಸಿ. ಹಾಂ ಈಗ ಹೇಳಿ. ದಿಸ್ ಈಸ್ ಮೈ ಟಂಗ್. This is my tongue. ಐ ಟೇಸ್ಟ್ ಯೂಸಿಂಗ್ ಮೈ ಟಂಗ್. I taste using my tongue. ದಿಸ್ ಈಸ್ ಮೈ ಟಂಗ್. ಐ ಟೇಸ್ಟ್ ಯೂಸಿಂಗ್ ಮೈ ಟಂಗ್. This is my tongue. I taste using my tongue. ಕರೆಕ್ಟ್. ಈಗ ನಾಲ್ಗೆಯಿಂದಲೇ ಅಲ್ವಾ ರುಚಿ ಗೊತ್ತಾಗೋದು. ಯಾವ್ಯಾವ ರುಚಿ ಗೊತ್ತಾಗುತ್ತೆ? ಖಾರ, ಸಿಹಿ, ಕಹಿ, ಉಪ್ಪು, ಹುಳಿ ಎಲ್ಲ ಗೊತ್ತಾಗುತ್ತೆ. ಹಾಂ ಕರೆಕ್ಟ್. ಈಗ ನೀವು ಎಲ್ಲರೂ ಹಲ್ಲು ತೋರಿಸಿ. ಹಾಂ ಈಗ ಹೇಳಿ. ದೀಸ್ ಆರ್ ಮೈ ಟೀತ್. These are my teeth. ಐ ಚೂ ಫುಡ್ ವಿತ್ ಮೈ ಟೀತ್. I chew food with my teeth. ಹಾಂ ಈಗ ನಾನು ಕೆಲವು ಬಾಡಿ ಪಾರ್ಟ್ಸ್ನ ಹೇಳ್ತಾ ಹೋಗ್ತೀನಿ. ಅದನ್ನು ನೀವು ರಿಪೀಟ್ ಮಾಡಿ, ಸರಿನಾ? Okay. ಎದೆ ಅದನ್ನು ಚೆಸ್ಟ್ ಅಂತೀವಿ. ಎದೆ chest. ಹೊಟ್ಟೆ ಸ್ಟೊಮಕ್. ಹೊಟ್ಟೆ stomach. ನಾವು ಅದನ್ನು ಬೆಲ್ಲಿ ಅಥವಾ ಟಮ್ಮಿ ಅಂತ ಕೂಡ ಹೇಳ್ತೀವಿ, ಸರಿನಾ? ಇಲ್ಲಿ tummy. ಕರೆಕ್ಟ್. ಈಗ ಬೆನ್ನಿದೆಯಲ್ಲ, ಬೆನ್ನನ್ನು ಬ್ಯಾಕ್. Back. ಕಾಲು ಇದೆಯಲ್ವಾ, ಕಾಲ್ಗೇನು ಹೇಳ್ತೀವಿ ಗೊತ್ತಾ? ಲೆಗ್ಸ್. Legs. ಕಾಲುಗಳಿಗೆ ಲೆಗ್ಸ್. ದೀಸ್ ಆರ್ ಮೈ ಲೆಗ್ಸ್. These are my legs. ಐ ಹ್ಯಾವ್ 2 legs. I have 2 legs. ಅಲ್ವಾ ವಜ್ರ? Ha. ಹಾಂ. ಐ ವಾಕ್ ವಿತ್ ಮೈ ಲೆಗ್ಸ್. I walk with my legs. ಐ ಹ್ಯಾವ್ 2 legs. ಐ ವಾಕ್ ವಿತ್ ಮೈ ಲೆಗ್ಸ್. I have 2 legs. I walk with my legs. We can also run and dance, Alvava. ಹಾಂ ಎಕ್ಸಾಕ್ಟ್ಲಿ. ನಾವು ಡ್ಯಾನ್ಸ್ ಮಾಡ್ಬೋದು, ಓಡಬಹುದು, ಎಲ್ಲ ನಮ್ಮ ಕಾಲಿಂದ ಮಾಡ್ತೀವಿ. ಈಗ ನೋಡಿ, ಮಂಡಿ ಇದೆಯಲ್ಲ, ಇದನ್ನ ನೀಸ್ ಅಂತ ಹೇಳ್ತೀವಿ. Knees. ಹಾಂ. ಕಾಲ್ ಬೆರಳಿಗೆ ಟೋಸ್. Toes. ಗೊತ್ತಾಯ್ತಾ ಈಗ? Ha. ಗುಡ್. ಲೆಟ್ ಅಸ್ ಡೂ ಒನ್ ಮೋರ್ ಆಕ್ಟಿವಿಟಿ. Okay. ಹಾಂ. I will tell the body parts. You all should show me. Okay? Okay. Huh. Children, are you ready? Yes. Come on. Yes? Huh. Show me your head. This is This my is head. my head. ಹಾಂ ಕರೆಕ್ಟ್. ಎಲ್ಲರೂ ತಲೆ ಮೇಲೆ ಕೈ ಇಟ್ಕೊಂಡು ಹೇಳ್ತಿದ್ದೀರಿ ತಾನೇ, ತಲೆ ತೋರಿಸ್ತಾ. ಶೋ ಮಿ ಯುವರ್ ಹ್ಯಾಂಡ್ಸ್. These are my hands. ಹಾಂ ನೀವು ಕೈಗಳನ್ನೇ ತೋರಿಸ್ತಾ ಹೇಳ್ತಿದ್ದೀರಾ ತಾನೇ. Ha. ಕರೆಕ್ಟ್. ಶೋ ಮಿ ಯುವರ್ ಫಿಂಗರ್ಸ್. These are my fingers. Fingers ಅಂದ್ರೆ ಬೆರಳಲ್ವಾ? ಹಾಂ ಕರೆಕ್ಟ್. ಈಗ ಶೋ ಮಿ ಯುವರ್ ಐಸ್. ಮಕ್ಕಳೇ ಏನು ತೋರಿಸ್ತಾ ಇದ್ದೀರಾ? These are my eyes. ಕಣ್ಣುಗಳನ್ನ. ಕರೆಕ್ಟ್. ಐಸ್ ಅಂದರೆ ಕಣ್ಣುಗಳು. ನಾವು ಶೋ ಮಿ ಯುವರ್ ನೋಸ್. This is my This nose. is my nose. ಹೌ ಮೆನಿ ನೋಸ್ ಡು ಯು ಹ್ಯಾವ್? 1. ಏನು ನೋಸ್ ಅಂದರೆ ಮೂಗು. ಮೂಗೆ ತೋರಿಸ್ತಿದ್ದೀರಾ ಅಲ್ವಾ ನೋಸ್ ಅಂತ. Ha. ಶೋ ಮಿ ಯುವರ್ ಇಯರ್ಸ್. ಕಿವಿಗಳನ್ನೇ ತೋರಿಸ್ತಾ ಹೇಳ್ತಿದ್ದೀರಾ ಅಲ್ವಾ. Ha. ಹಾಂ ವಜ್ರ. ಶೋ ಮಿ ಯುವರ್ ಹೇರ್. This is my hair. ಕರೆಕ್ಟ್. ವಾಟ್ ಕಲರ್ ಈಸ್ ಯುವರ್ ಹೇರ್? Black. ಗುಡ್. ಚಿಲ್ಡ್ರನ್, ಶೋ ಮಿ ಯುವರ್ ಲಿಪ್ಸ್. This is my lip. ನೌ ಯುವರ್ ಟೀತ್. E. ಹಾಂ. These are my teeth. I will tell you about the body part and you should name that. Okay? Okay. Okay. Yeah. Let us start. I smell with my Nose. ಏನು ಹಾಗಂದ್ರೆ ಮೂಗು. ಮೂಗಿನಿಂದ ವಾಸನೆಯನ್ನ ಗುರುತಿಸ್ತೀವಿ. ಕರೆಕ್ಟ್. ಈಗ ಐ ಈಟ್ ವಿತ್ ಮೈ Mouth. ಕರೆಕ್ಟ್. ಐ ಚೂ ವಿತ್ ಮೈ Teeth.
I taste food. Using my tongue. Correct. I hear with my Ears. I see with my Eyes. ಏನ್ ಹಾಗಂದ್ರೆ ನಾವು ಕಣ್ಣುಗಳಿಂದ ನೋಡ್ತೀವಿ ಅಂತ. ಕರೆಕ್ಟ್. I walk with my Legs. ಕರೆಕ್ಟ್. How many legs do you have? 2. ಈಗ ನೀವೇ ಯೋಚನೆ ಮಾಡ್ಕೊಂಡು ಹೇಳಬೇಕು. I hold my pencil using my Fingers. ಬೆರಳಿನ ಸಹಾಯದಿಂದ ಪೆನ್ಸಿಲ್ನ ಹಿಡ್ಕೋತೀವಿ. ಕರೆಕ್ಟ್. ಓಕೆ ಚಿಲ್ಡ್ರನ್, ಶಾಲ್ ವಿ ಸಿಂಗ್ ಅ ರೈಮ್ ಆನ್ ದ ಬಾಡಿ ಪಾರ್ಟ್ಸ್? ಓಕೆ. ನಾನು ಹೇಳ್ಕೊಡ್ತೀನಿ. ಯು ಶುಡ್ ರಿಪೀಟ್ ಆಫ್ಟರ್ ಮೀ. 2 little eyes Two little eyes to look around. To look around. 2 little ears 2 little ears. to hear each sound. To hear each sound. 2 little feet 2 little feet. to walk the way. To walk the way. 2 little lips 2 little lips. to talk all day. To talk all day. 2 little hands 2 little hands. to work so smart. To work so smart. And 1 little nose And 1 little nose. to smell the tart. To smell the tart. Very good. Children, just repeat the words. Around, sound. Around sound. Way, day. Way, day. Smart, tart. Smart, tart. Ear, hear. Ear, hear. ಇದನ್ನ ರೈಮಿಂಗ್ ವರ್ಡ್ಸ್ ಅಂತ ಹೇಳ್ತೀವಿ. ಒನ್ ಮೋರ್ ರೈಮ್. ಯು ವಿಲ್ ಆಲ್ ಎಂಜಾಯ್ ದ್ಯಾಟ್. Yes. Yes. 10 little fingers, 10 little toes, 2 little ears and 1 little nose. Repeat. Two little eyes that shine so bright, and 1 little mouth to kiss mother. Chubby cheeks, dimpled chin, rosy lips, teeth within. Repeat. Curly hair, very fair, eyes are blue, lovely too. Teacher's pet, is that you? Repeat. Yes, yes, yes. Now that you know the tune, repeat the whole song after me. 10 little fingers, 10 little toes, 2 little ears and 1 little nose. 2 little eyes that shine so bright, and 1 little mouth to kiss mother. Chubby cheeks, dimpled chin, rosy lips, teeth within. Curly hair, very fair, eyes are blue, lovely too. Teacher's pet, is that you? Yes, yes, yes. Shall we sing a rhyme on the body parts? Leg, 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 this is my leg. Hand, 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 this is my hand. Eye, this is my eye. Nose, 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 this is my nose. ನೀವೀಗ ಹಾಡುಗಳನ್ನು ಕೇಳಿದ್ರಿ. ಇದನ್ನೆಲ್ಲ ಇನ್ನೊಂದ್ಸಲ ಕೇಳಬೇಕು, ಅಭ್ಯಾಸ ಮಾಡಬೇಕು ಅಂತಂದರೆ ನಮ್ಮ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು ಯೂಟ್ಯೂಬ್ನಲ್ಲಿ ಕೇಳ್ಬೋದು. ಮುಂದಿನ ಕಾರ್ಯಕ್ರಮದಲ್ಲಿ ಕಲಿಯುತ್ತಾ ನಲಿಯೋಣ ಸರಣಿ ಕಾರ್ಯಕ್ರಮದಲ್ಲಿ 3ನೇ ತರಗತಿಯ ಇಂಗ್ಲಿಷ್ ಪಾಠ ಪಾರ್ಟ್ಸ್ ಆಫ್ ದ ಬಾಡಿ ಆ್ಯಂಡ್ ದೇರ್ ವರ್ಕ್ ಕೇಳಿದಿರಿ. ರಚನೆ ಲಕ್ಷ್ಮೀ ಕೆ ಶಾಸ್ತ್ರಿ. ಭಾಗವಹಿಸಿದ್ದವರು ವಸುಧಾ ಹೆಗಡೆ ಮತ್ತು ಪುಟಾಣಿಗಳಾದ ವಜ್ರಾ ಕುಲಕರ್ಣಿ ಹಾಗೂ ಶ್ರೇಯಾ ಭಟ್.
ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ಸವಿತಾ ಲಮಾಣಿ. ಪ್ರಾಯೋಜಕರು DSERT. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.